ಇದು ವಡಿ ಮಾಡಕತ್ತೀವಿ. ಇದ್ರಾಗ ಏನೇನು ಹಾಕಿರಿ? ಹಾಕಿನಿ ಉಪ್ಪು ಹಾಕಿನಿ, ಕಡ್ಡಿ ಹಿಟ್ಟ, ಉಪ್ಪ. ಇದು ಹಿಂಗ, ಸ್ವಲ್ಪ ಅರಿಶಿನ ಪುಡಿ, ನಂತರ ಕೆಂಪು ಖಾರ, ಅಜ್ವೈನ್ ಹಾಕೋದು. ಸಕ್ರೆ ಎಷ್ಟು ಹಾಕಿದ್ರಿ? ಒಂದು ಅರ್ಧ ಚಮಚ. ಈಗ ಮಿಕ್ಸ್ ಮಾಡಿ ಕಲಿಸ್ಕೊಂಡು ತೊಳೋದು. ಇದು ಗಟ್ಟಿ ಕಲ್ಸೋದೇನು ಅಳಸು? ಮಧ್ಯಮ ಎಲೆ ಮೇಲೆ ಕೊಂಡ್ಬೇಕು ಹಂಗೆ. ಅದು ಸೋಡಾ ಹಾಕೋ ಬದ್ಲಿನ ಇದಿಷ್ಟು ಒಂದು ಸ್ವಲ್ಪ ಇನ್ನೂ ಹಾಕ್ಬಿಡೋದು. ಎಷ್ಟು ಹಾಕರಿ? ಏನು ಅರ್ಧ ಪಾಕಿಟ್. ಹುಳಿನೂ ಹಾಕದ ಮತ್ತು ಸೋಡಾದ ಪ್ರಮಾಣನೂ ಹಾಕ್ತದೆ. ತೆಳ್ಳಗೆ ಹಚ್ಕೊಂಡು ತೊಳೆದು. ಇದಕ್ಕೆ ಯಾವ್ದು ಎಲೆ ಅಂತಾರೆ? ಶಾವಿ ಎಲೆ. ಶಾವಿ ಎಲೆ. ಇದ್ರ ಬಜ್ಜಿ ಭಾಳ ಚಲೋ ಆಗ್ತದೆ. ಇದು ವಡಿ ಚಲೋ ಆಗ್ತದೆ. ವಡಿ ಚಂದ ಆಕ್ಕವು. ಹೊಟ್ಟೆನ ಹಾಳು ನೋವು ಕರಗ್ತಾವು. ಔಷಧಿ ಗುಣಕಾರಿ ಎರಡೂ ಅದಾವು. ಚಾಟ್ನಿಗೆ ಇದ್ರೊಳಗಡೆ ಇಡು. ಹಿಂಗೆ ಮತ್ತೊಂದು ಎಲೆ ಹಿಂಗೆ ಎಲ್ಲ ಎಲೆಗಳು ಹಿಂಗೆ ಆಗ್ತದೆ, ಇದೇ ಥರ ಆಗ್ತದೆ. ಹದಿನೈದು ಮಿನಿಟ್ ಒಳಗಡೆ ಐತಿ. ಈಗ ವಾಪಸ್ಲಿಕ್ಕೆ ಇಡಂತ್ರಿ. ಈಗ ನೋಡ್ರಿ, ಈಗ ನೀರು ಕಾಸ್ಲಿಕ್ಕೆ ಇಟ್ಟಿನ್ರಿ 15 ಮಿನಿಟ್. ಈಗ 15 ಮಿನಿಟ್ ವಾಪಸ್ಲಿಕ್ಕೆ ಇಡಾನತ್ರಿ. ಇದ್ರ ಮ್ಯಾಗ ಮುಚ್ಚಿಡಾನಂತ್ರಿ. ಮುಚ್ಚಿಡೋಣಂತ್ರಿ. ಈಗ ಆಗೈತಿ ನೋಡನ್ರಿ. ಆಗಿದ್ರಿ. ಈಗ ಇಳಿಸ್ಕೊಳೋಣರಿ. ಇದು ನಾವು ವಾಪಳಸ್ ತೊಗೊಂಡಿದ್ದೆವು. ಈಗ ಹಿಂಗೆ ನೋಡ್ರಿ ಚೆಂದಾಗಿ ವಾಪಳಸನ್ನ ಹಿಂಗೆ ಹೊಂಟಾವ. ಎಲ್ಲ ಬಾಜುಗೆ ತೊಗೊಂಡು ಹಿಂಗೆ ಕಟ್ ಮಾಡಿ ತೊಗೊಳೋದಿಲ್ಲ. ಸಣ್ಣ 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 ಪೀಸ್ ಮಾಡಿ ತೊಗೊಳೋದು. ನೀವು ಪಾಣಿನೂ ಹೊಡಿಬೋದು. ಜೀರಿಗೆ ಸಾಸಿವೆ ಅದು ಹಾಕಿ, ಮ್ಯಾಗಿನ ಖಾರ ಹಾಕಿ. ಈಗ ಇವು ಫ್ರೈ ಮಾಡಿ ತೊಗೊಳೋದಲ್ಲ? ಫ್ರೈ ಮಾಡ್ತೀವಿ. ಚೆಂದಾಗಿ ಕರೆದು ಮಸ್ತನಾಗಿ ಕುರ್ಕುರಿ ಚಹಾ ಕೂಡ ತಿನ್ಬೋದು. ಈಗ ಮಳೆ ಬರ್ಲಿತ್ತಂದ್ರೆ ಮಸ್ತ್ ಆಗ್ತೈತಿ. ಮಳೆ ಆಗೈತಿ, ಚಂದ ಏನಾರ ತಿನ್ಬೇಕು ಅನ್ನಿಸ್ತೈತಿ. ಬಜಿ ತಿನ್ನೋ ಬದಲಿ ಇದೇ ಶಾವಿ ಪಲ್ಯದ ವಡಿ ತಿನ್ನೋದು. ಹೊಟ್ಟೆನ ಹಾಳು ಕರಗ್ತಾವು. ಹಿಂಗೆ ನೋಡ್ರಿ ಇಷ್ಟು ಚೆನ್ನಾಗಿ ನೋಡ್ರಿ. ಈಗ ಏನಾದ್ರು ಇವು ಕರ್ ತೊಗೊಳ್ರಿ. ಕರ್ ತೊಗೊಳ್ರಿ. ಈಗ ಏನಾದ್ರು ಕರ್ ತೊಗೊಳೋದು ಇವೆಲ್ಲರೂ. ಈಗ ತೆಗಿತೀವಿ ನೋಡ್ರಿ. ಎಲ್ಲ ಫ್ರೈ ಆಗೈತಿ. मस्त कुरकुरीत असे आळूचे वडे तयार आहेत. वेळी ट्रायटिंग